2026 ನಲ್ಲಿ ಭಾರತದ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಏನು ಅಂತ ಹೇಳೋದಾದ್ರೆ, ಲೋಕಸಭಾ ಸೀಟ್ಗಳೀಗ ಪ್ರೆಸೆಂಟ್ ಏನಿದೆ 543, ಈ ಒಂದು ಸೀಟ್ಗಳನ್ನ 50% ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 50% ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅದು 800+ ಸೀಟ್ಗಳಾಗೋ ಚಾನ್ಸಸ್ ಗಳಿದೆ. ಈ ರೀತಿ ಸೀಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಸೀಟ್ಗಳ ಇನ್ಕ್ರೀಸ್ ಇಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಹಳ ಅನ್ಯಾಯ ಆಗುತ್ತೆ ಅಂತ ಸುಮಾರಷ್ಟು ದಕ್ಷಿಣ ಭಾರತದ ರಾಜ್ಯಗಳು ಮತ್ತು ಜನಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡ್ ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾವ ರೀತಿ ವಿರೋಧ ಆಗುತ್ತೆ? ದಕ್ಷಿಣ ಭಾರತದ ರಾಜ್ಯಗಳು ಅಂತಂದ್ರೆ ಈಗ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಈ ರಾಜ್ಯಗಳಿಗೆ ಬಹಳಷ್ಟು ಅನ್ಯಾಯ ಆಗುತ್ತೆ. ಅಂಡ್ ಈ ರೀತಿ ಸೀಟ್ಗಳನ್ನ ಏನಾದ್ರು ಇನ್ಕ್ರೀಸ್ ಮಾಡಿದಾರೆ ಅಂದ್ರೆ ಭಾರತದ ನಾರ್ತ್ ಸ್ಟೇಟ್ಗಳೇನಿದಾವೆ ಅವುಗಳಿಗೆ ಡಾಮಿನೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಅಂಡ್ ಸೀಟ್ಗಳ ಹಂಚಿಕೆಯಲ್ಲಿ ಅವುಗಳಿಗೆ ತುಂಬಾ ನಂಬರ್ಸ್ ಅನ್ನೋದು ಹೋಗುತ್ತೆ ಅಂತ ಹೇಳ್ಬೋದು. ಇಷ್ಟಕ್ಕೂ ಏನಕ್ಕೆ ಈ ಒಂದು ಸಮಯದಲ್ಲಿ ಈ ಒಂದು ಸೀಟ್ಗಳನ್ನ ಇನ್ಕ್ರೀಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅಂಡ್ ಯಾವ ಒಂಥರ ಬೇಸಿಸ್ ಮೇಲೆ ಈ ಒಂದು ಸೀಟ್ಗಳನ್ನ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ಅನ್ನೋದು ನಿಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ 3 ಮಿನಿಟ್ಸ್ ಮಾತ್ರ ಇರುತ್ತೆ. ಯಾಕಂತಂದ್ರೆ ಮೋರ್ ದೆನ್ 3 ಮಿನಿಟ್ಸ್ ವಿಡಿಯೋ ಹಾಕಿದೀನಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಸಪೋರ್ಟ್ ಮಾಡಲ್ಲ ತುಂಬಾ ಜನಕ್ಕೆ ರೀಚ್ ಆಗ್ಲಿಕ್ಕೆ. ಅದಕ್ಕೋಸ್ಕರ ಇದ್ರಲ್ಲಿ 3 ಮಿನಿಟ್ಸ್ ಇರುತ್ತೆ. ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಕೋಬಹುದಾಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಲೋಕಸಭಾ ಸೀಟ್ಗಳ ಇನ್ಕ್ರೀಸ್ ಮಾಡೋ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಬೇಸಿಕ್ ಇಂದ ನಾವು ತಿಳಿಯೋ ಪ್ರಯತ್ನವನ್ನ ಮಾಡೋಣ. ಅದಕ್ಕೋಸ್ಕರ ವಿಡಿಯೋ ಮೇ ಬಿ ಸ್ವಲ್ಪ ಲೆಂತ್ ಆಗ್ಬೋದು, ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಲೋಕಸಭಾ ಸೀಟ್ಗಳು ಯಾವುವು ಅಂತಂದ್ರೆ ನಾವೇನ್ ಡೈರೆಕ್ಟ್ ಆಗಿ ವೋಟ್ ಮಾಡಿ ಎಂಪಿಗಳನ್ನ ಚೂಸ್ ಮಾಡ್ತೀವಿ ಸಂಸದರನ್ನ. ಸೊ ಅವರು ಹೋಗಿ ಏನ್ ರೆಪ್ರೆಸೆಂಟ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಈಗ ಅವ್ರ ನಂಬರ್ಸ್ ಎಷ್ಟಿದೆ ಅಂತಂದ್ರೆ MP ಸೀಟ್ಗಳು ಎಷ್ಟಿದಾವೆ ಭಾರತದಲ್ಲಿ ಅಂತಂದ್ರೆ ಅದು 543 ಇದಾವೆ ಈಗ ಪ್ರೆಸೆಂಟ್. ಈ ಒಂದು 543 ಸೀಟ್ಗಳು ಯಾವ ರೀತಿ ಡಿಸೈಡ್ ಮಾಡಿದ್ರು ಅಂತ ಹೇಳೋದಾದ್ರೆ 1971 ಪಾಪ್ಯುಲೇಷನ್ ಏನಿತ್ತು, ಅವಾಗ ಜನಸಂಖ್ಯೆ ಏನಿತ್ತು, ಆ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಈ ಒಂದು 543 ಸೀಟ್ಗಳನ್ನೋದು ಆಗ ಫಿಕ್ಸ್ ಮಾಡಿದ್ರು. 50 ವರ್ಷಗಳಿಂದ ಅಂತಂದ್ರೆ 1975ರಿಂದ ಇಲ್ಲಿ ತನಕ ಯಾವುದೇ ರೀತಿಯಾದ ಸೀಟ್ಗಳಲ್ಲಿ ಬದಲಾವಣೆ ಆಗಿರ್ಲಿಲ್ಲ. ಇದೊಂದು ಫ್ರೀಸ್ ಆಗಿತ್ತು ಅಂತಾನೆ ಹೇಳ್ಬೋದು. ಅದರಿಂದ ಇವಾಗ ಈ ಒಂದು ಸೀಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕೂಗು ಅನ್ನೋದು ಜಾಸ್ತಿ ಇದೆ. ಯಾಕಂತಂದ್ರೆ 50 ಇಯರ್ಸ್ ಅನ್ನೋದು ಕಂಪ್ಲೀಟ್ ಆಗ್ತಾ ಇದೆ. ಆ ಫ್ರೀಸ್ ಅನ್ನೋದು ಕಂಪ್ಲೀಟ್ ಆದ್ಮೇಲೆ ಇದನ್ನ ಚೇಂಜ್ ಮಾಡಬೇಕು. ಯಾಕಂತಂದ್ರೆ ಆಗಿರ್ತಕ್ಕಂಥ ಪಾಪ್ಯುಲೇಷನ್ಗೂ ಈಗಿರ್ತಕ್ಕಂಥ ಜನಸಂಖ್ಯೆಗೂ ಡಬಲ್ ಆಗಿದೆ ಆಲ್ಮೋಸ್ಟ್ ಅಂತಾನೆ ಹೇಳ್ಬೇಕು. ಅದಕ್ಕೋಸ್ಕರ ಕೆಲವೊಂದು ರಾಜ್ಯಗಳಲ್ಲಿ 30 ಲಕ್ಷ ಜನಗಳಿಗೆ ಒಬ್ರು MP ಇದ್ರೆ, ಕೆಲವು ರಾಜ್ಯಗಳಲ್ಲಿ 18 ಲಕ್ಷ ಅಥವಾ 10 ಲಕ್ಷ ಜನರಿಗೆ ಒಬ್ರು MP ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಸೀಟ್ಗಳನ್ನ ಚೇಂಜ್ ಮಾಡಿ ಇನ್ಕ್ರೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ರೀತಿ ಇನ್ಕ್ರೀಸ್ ಮಾಡ್ತಿರೋದಕ್ಕೆ ರೀಸೆಂಟ್ ಆಗಿ ಏನು ವುಮೆನ್ಸ್ಗೆ ರಿಸರ್ವೇಶನ್ ಅನ್ನ ಏನ್ ಮಾಡಿದ್ರು 33% ಅಂತ ಹೇಳ್ಬಿಟ್ಟು ಈ ರೀತಿ ಸೀಟ್ಗಳನ್ನ ಇನ್ಕ್ರೀಸ್ ಮಾಡೋದ್ರಿಂದ ಮಹಿಳೆಯರು ಕೂಡ ತುಂಬಾ ಜನ MP ಆಯ್ಕೆಯಾಗಿ ಬರ್ತಾರೆ. ಆ ಒಂದು ಇಂಪ್ಲಿಮೆಂಟೇಷನ್, ರಿಸರ್ವೇಶನ್ ಇಂಪ್ಲಿಮೆಂಟೇಷನ್ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸೀಟ್ಗಳನ್ನ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. 2026 ನಲ್ಲಿ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಡಿಲಿಮಿಟೇಷನ್ ಏನು ಅಂತಂದ್ರೆ ಈ ಕ್ಷೇತ್ರಗಳೇನಿದಾವೆ ಈಗ ಲೋಕಸಭಾ ಕ್ಷೇತ್ರಗಳು ಅವುಗಳನ್ನ ಪುನರ್ ವಿಂಗಡಣೆ ಮಾಡತಕ್ಕಂಥದ್ದು ಅಂಡ್ ಹೊಸ ಲೋಕಸಭಾ ಕ್ಷೇತ್ರಗಳನ್ನ ಗುರುತಿಸಿ ಅವುಗಳನ್ನ ಸಪರೇಟ್ ಮಾಡ್ತಕ್ಕಂಥದ್ದು ಅಂಡ್ ಬೌಂಡ್ರಿಗಳನ್ನ ಎಳೆಯುವಂಥದ್ದು. ಇದು ಈ ಪ್ರೋಸೆಸ್ಗೆ ಡಿಲಿಮಿಟೇಷನ್ ಅಂತ ಕರೀತಾರೆ. ಈ ಡಿಲಿಮಿಟೇಷನ್ ಪ್ರೋಸೆಸ್ ಅನ್ನೋದು ಈಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಪಾಪ್ಯುಲೇಷನ್ ಬೇಸ್ ಮೇಲೆ ಈ ಒಂದು ಲೋಕಸಭಾ ಸೀಟ್ಗಳನ್ನ ಹಂಚುತ್ತಾರೆ. ಈಗ ಬಿಫೋರ್ ಏನಾಗಿತ್ತು ಅಂತಂದ್ರೆ 1971 ಜನಸಂಖ್ಯೆ ಬೇಸ್ ಮೇಲೆ 543 ಸೀಟ್ಗಳಾಗಿತ್ತು. ಈಗ ಜನಸಂಖ್ಯೆ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಅಂಡ್ ಆವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಸೌತ್ ಸ್ಟೇಟ್ಗಳು ಏನೇ ಇದಾವೆ ಈಗ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಮತ್ತೆ ತೆಲಂಗಾಣ ಇವೆಲ್ಲನೂ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸುಮಾರಷ್ಟು ಮೆಜರ್ಸ್ ಅನ್ನ ತಗೊಂಡಿದ್ರೆ ಅದಕ್ಕೆ ನಮ್ಮ ಸೌತ್ ಸ್ಟೇಟ್ಸ್ ಗಳಲ್ಲಿ ಜನಸಂಖ್ಯೆ ಅನ್ನೋದು ಕಂಟ್ರೋಲ್ ಅಲ್ಲಿದೆ ಅಂತಂದ್ರೆ ಎಷ್ಟಿರ್ಬೇಕೋ ಆ ಮಟ್ಟಿಗಿದೆ. ಬಟ್ ನಾರ್ತ್ ಸ್ಟೇಟ್ ಗಳಿಗೆ ಕಂಪೇರ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಆ ಸ್ಟೇಟ್ ಗಳ ಪಾಪ್ಯುಲೇಷನ್ ಅನ್ನೋದು ತುಂಬಾ ಜಂಪ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪಾಪ್ಯುಲೇಷನ್ ಜಂಪ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಪಾಪ್ಯುಲೇಷನ್ ಬೇಸ್ ಮೇಲೆ ಸೀಟ್ ಗಳನ್ನ ಹಂಚ್ತಿದೀವಿ ಅಂತಂದ್ರೆ ಅವಾಗ ಅವ್ರಿಗೆ 3 ಸೀಟ್ಸ್ ಅನ್ನೋದು ಸಿಗೋ ಚಾನ್ಸಸ್ ಇರ್ತದೆ. ಅದರಿಂದ ಸೌತ್ ಸ್ಟೇಟ್ ಗಳಿಗೆ ತುಂಬಾ ಕಡಿಮೆ ಸೀಟ್ ಗಳು ಬರೋದ್ರಿಂದ ಇದರಲ್ಲಿ ಸೌತ್ ಗೆ ಅನ್ಯಾಯ ಆಗುತ್ತೆ. ಯಾಕಂತಂದ್ರೆ ನಾವು ಇಲ್ಲಿ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿರೋದಕ್ಕೆ ಇದು ನೀವು ನ್ಯಾಯಯುತವಾಗಿ ಹಂಚ್ತಾ ಇರ್ತಕ್ಕಂಥ ಸೀಟ್ ಗಳನ್ನ
ಅನ್ನೋದ್ರ ಬಗ್ಗೆ ಧ್ವನಿ ಅನ್ನೋದು ಕೇಳಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ, ಏನಂತಂದ್ರೆ ಒಂದು ಪಾಪ್ಯುಲೇಷನ್ ಬೇಸ್ ಮೇಲೆ ಇನ್ಕ್ರೀಸ್ ಮಾಡ್ಲಿಕ್ಕೆ ಸೀಟ್ಸ್ ಅನ್ನ, ಮತ್ತೊಂದು ಏನಂತಂದ್ರೆ ಈಗೇನ್ ಪ್ರೆಸೆಂಟ್ ಸೀಟ್ ಗಳಿದಾವೆ ಅವುಗಳನ್ನ 50% ಡೈರೆಕ್ಟ್ ಆಗಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ದು ಕರ್ನಾಟಕದಲ್ಲಿ 28 MP ಸೀಟ್ ಗಳಿದಾವೆ, 50% ಜಾಸ್ತಿ ಮಾಡ್ತಿದೀವಿ ಅಂದ್ರೆ 14 ಸೀಟ್ಸ್ ಮತ್ತೆ ಜಾಸ್ತಿ ಆಗ್ತವೆ, ಆವಾಗ ಅವುಗಳ ನಂಬರ್ ಅನ್ನೋದು ಬಂದು 42 ಆಗುತ್ತೆ. ಅದೇ ರೀತಿ ಈಗ ಉತ್ತರ ಪ್ರದೇಶಲ್ಲೂ 80 ನಂಬರ್ಸ್ ಇದೆ, 80 MP ಗಳ ಸೀಟ್ ಗಳಿದಾವೆ ಈಗ, ಸೊ ಅದನ್ನೇ 50% ಜಾಸ್ತಿ ಮಾಡ್ತಿದ್ದಾರೆ ಅಂತಂದ್ರೆ ಅದು 120 ಸೀಟ್ಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಪಾಪ್ಯುಲೇಷನ್ ಬೇಸ್ ಮೇಲೆ ಮಾಡ್ತಾರೆ ಅಂತಂದ್ರೆ ಈಗ ಕರ್ನಾಟಕದಲ್ಲಿ 28 ಸೀಟ್ ಗಳಿರೋದ್ರಿಂದ ಪ್ರೊಬಬ್ಲಿ ನಮ್ಗೆ ಒಂದು 4-5 ಸೀಟ್ ಗಳಷ್ಟೇ ಜಾಸ್ತಿ ಆಗೋ ಚಾನ್ಸಸ್ ಗಳಿರ್ತದೆ. ಅಂಡ್ ತಮಿಳ್ನಾಡಲ್ಲೂ ಅಷ್ಟೇ ಒಂದು 5-6 ಸೀಟ್ ಗಳು ಜಾಸ್ತಿ ಆಗ್ಬೋದು. ಅಂಡ್ ಆಂಧ್ರದಲ್ಲೂ ಒಂದು 4-5 ಆಗ್ಬೋದು. ಕೇರಳಗೆ ನಾವು ಕಂಪೇರ್ ಮಾಡ್ಕೊಳ್ತಿದ್ರೆ ಪ್ರೊಬಬ್ಲಿ ಕೇರಳದಲ್ಲಿ ಅಷ್ಟೇ ಇರ್ಬೋದು, ಇಲ್ಲಾಂದ್ರೆ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರ್ತದೆ, ಯಾಕಂತಂದ್ರೆ ಜನಸಂಖ್ಯೆಯಲ್ಲಿ ಕಂಟ್ರೋಲ್ ಇರೋದ್ರಿಂದ. ಅಂಡ್ ಅದನ್ನೇ ನಾವೇನಾದ್ರೂ ಈಗ ಉತ್ತರ ಪ್ರದೇಶಕ್ಕೆ ಕಂಪೇರ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪಾಪ್ಯುಲೇಷನ್ಗೆ ಕಂಪೇರ್ ಮಾಡ್ಕೊಂಡ್ರೆ 80 ಇರೋದು ಈಗ ಅವ್ರಿಗೆ 128, 130 ಎಸ್ಟಿಮೇಟೆಡ್ ಸೀಟ್ಗಳು ಹೋಗೋ ಚಾನ್ಸಸ್. ನಾನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಿರೋದು, ಇದು ಪಕ್ಕಾ ನಂಬರ್ ಅಲ್ಲ ನಾನು ಹೇಳ್ತಿರೋದು, ಒಂದು ಎಸ್ಟಿಮೇಟೆಡ್ ನಂಬರ್ ಗಳನ್ನ ಹೇಳ್ತಾ ಇದ್ದೀನಿ. ಉತ್ತರ ಪ್ರದೇಶ 80 ಇರೋದು 130 ತನಕ ಹೋಗೋ ಚಾನ್ಸಸ್ ಇರ್ತದೆ. ಅದೇ ರೀತಿ ಬಿಹಾರ್ 40 ಇರೋದು 70 ಆಗ್ಬೋದು, ಮಹಾರಾಷ್ಟ್ರ 48 ಇರೋದು 68 ಆಗೋ ಚಾನ್ಸಸ್ ಇರ್ತದೆ. ಈ ರೀತಿ ಸೌತ್ ಅಂಡ್ ನಾರ್ತ್ ಸ್ಟೇಟ್ ಗಳಿಗೆ ಕಂಪೇರ್ ಮಾಡ್ಕೊಂಡಾಗ ನಾರ್ತ್ ಅನ್ನೋದು ತುಂಬಾ ಜಾಸ್ತಿ ಸೀಟ್ ಗಳನ್ನ ಪಡ್ಕೊಳ್ತದೆ. ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡಬೇಕು ಅಂತಂದ್ರೆ ನಾರ್ತ್ ಸ್ಟೇಟ್ ಗಳು ಒಂದು ಡಾಮಿನೆನ್ಸ್ ಅನ್ನ ತೋರಿಸೋ ಚಾನ್ಸಸ್ ಇರ್ತದೆ. ಆವಾಗ ಸೌತ್ ಸ್ಟೇಟ್ ಗಳನ್ನ ಕಡೆಗಣಿಸುವಂತಹ ಚಾನ್ಸಸ್ ಕೂಡ ಬಹಳ ಇರ್ತದೆ ಅಂತಾನೆ ಹೇಳ್ಬೋದು. ಈಗ ಪ್ರೆಸೆಂಟ್ ನೋಡ್ತಿದೀವಿ ಅಂದ್ರೆ ಈಗ ಒಂದು NDA ಗೌರ್ಮೆಂಟ್ ಫಾರ್ಮ್ ಆಗಿದೆ, ಗೌರ್ಮೆಂಟ್ ಸರ್ಕಾರವನ್ನ ನಡೆಸ್ತಿದೆ ಅಂತಂದ್ರೆ ಚಂದ್ರಬಾಬು ನಾಯ್ಡು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಪೋರ್ಟ್, ಅವ್ರ MP ಸಪೋರ್ಟ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆ ಒಂದು ಕಿಂಗ್ ಮೇಕರ್ ಡಿಸಿಷನ್ ಆಗಿರ್ಬೋದು ಅಥವಾ ಆ ರೀತಿಯ ಒಂದು ಕೀ ರೋಲ್ ಅನ್ನ ಪ್ಲೇ ಮಾಡೋದಕ್ಕೆ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಸೌತ್ ಸ್ಟೇಟ್ ಗಳಿಗೆ ಆ ಒಂದು ಪವರ್ ಅನ್ನ ಕಳ್ಕೊಳ್ತಾರೆ ಅಂತಾನೆ ಹೇಳಬಹುದು. ಈಗ ಉತ್ತರ ಪ್ರದೇಶ ಅಂತ ಸ್ಟೇಟ್ ಗಳು ಒಂದು ಗೌರ್ಮೆಂಟ್ ಅನ್ನ, ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ತುಂಬಾ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುವಂತ ಚಾನ್ಸಸ್ ಇರ್ತದೆ. ಅಂಡ್ ಬಿಹಾರ್ ಅಂತ ಸ್ಟೇಟ್ ಗಳು ಒಂದು ಕಿಂಗ್ ಮೇಕರ್ ಸ್ಟೇಟ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ಸೌತ್ ಸ್ಟೇಟ್ ಗಳಿಗೆ ಪವರ್ ಅನ್ನೋದು ತುಂಬಾ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರ್ತದೆ. ಫ್ಯೂಚರ್ ಅಲ್ಲಿ ಸೌತ್ ಕಡೆಯಿಂದ ಯಾರು ಪ್ರಧಾನಮಂತ್ರಿನೇ ಆಗದೆ ಇರೋ ಚಾನ್ಸಸ್ ಕೂಡ ಇರಬಹುದು, ಯಾಕಂತಂದ್ರೆ ಸೌತ್ಗೆ ತುಂಬಾ ಕಡಿಮೆ ಸೀಟ್ಗಳು ಇರೋದ್ರಿಂದ. ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ರೀತಿ ಈ ಒಂದು ಪಾಪ್ಯುಲೇಷನ್ ಬೇಸ್ ಮೇಲೆ ಏನಾದ್ರು ಈ ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತಂದ್ರೆ ಡಿಲಿಮಿಟೇಷನ್ ಸ್ಟಾರ್ಟ್ ಆಗಿ ಪ್ರೋಸೆಸ್ ಕಂಪ್ಲೀಟ್ ಆಯ್ತು ಅಂತ ಹೇಳೋದಾದ್ರೆ ಬಿಗ್ಗರ್ ಪಾರ್ಲಿಮೆಂಟ್ ಬರುತ್ತೆ, ಜಾಸ್ತಿ ಜನ MP ಗಳಿರ್ತಾರೆ. ಅಂಡ್ ನಾರ್ತ್ ಡಾಮಿನೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಅಂಡ್ ಸೌತ್ಗೆ ಒಂದು ಬಾರ್ಗೇನಿಂಗ್ ಪವರ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಅಂಡ್ ಟೋಟಲಿ ಹೇಳ್ಬೇಕು ಅಂತಂದ್ರೆ ಇಂಡಿಯನ್ ಪೊಲಿಟಿಕಲ್ ಮ್ಯಾಪೇ ಬದಲಾಗುವಂತಹ ಚಾನ್ಸಸ್ ಇರುತ್ತೆ ಈ ಒಂದು ಪ್ರೋಸೆಸ್ ಇಂದ ಅಂತಾನೆ ಹೇಳ್ಬೋದು. ನೋಡ್ಬೇಕು ಯಾವೊಂದು ಬೇಸಿಸ್ ಮೇಲೆ ಈ ಒಂದು ಸೀಟ್ ಗಳನ್ನ ಇನ್ಕ್ರೀಸ್ ಮಾಡ್ತಾರೆ, ಇದರ ಪಾಪ್ಯುಲೇಷನ್ ಬೇಸ್ ಮೇಲೆ ಅಥವಾ 50% ಅನ್ನೋ ಬೇಸ್ ಮೇಲೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗುತ್ತೆ. ಅಂಡ್ ಇದಿಷ್ಟು ಈಗ ಏನು ಪ್ಲಾನ್ ಮಾಡ್ತಾ ಇದೆ ಗೌರ್ಮೆಂಟ್, ಈ ಒಂದು ಸೀಟ್ ಗಳನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಅಂಡ್ ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.